Good morning everyone. I am B. Mamma. I am studying in BA second sem. My college Sri Kaushideshwara Padavi College in Koppal. Today in this presentation topic is Upon Westminster Bridge by William Wordsworth. First one is Poet Introduction. William Wordsworth was a English romantic poet and nature poet. He was born on 1770 in Concurmonth, Cumberland in England. He is best known for is a focus on nature, the human experience and the emotional psychological depths of the individual. Next one is poem introduction. Upon Westminster Bridge is a sonnet. A poem is by William Wordsworth. The poem published in September 3, 1802. The poem is a beautiful of dawn scene in London. The poem collection in 2 volumes. Next one is poem explanation. Earth has not anything to show more fair. Dull would he be of soul who could pass by a sight so touching in its majesty. It means poem ಭೂಮಿಯ ಇಷ್ಟೊಂದು ನಿಸರ್ಗವನ್ನು ಸೃಷ್ಟಿಸುವುದರಿಂದ ಕವಿಗಳು ಇಂಥ ಸುಂದರವಾದ ನಿಸರ್ಗವನ್ನು ಯಾರು ಅನುಭವಿಸುವುದಿಲ್ಲವೋ ಆ ವ್ಯಕ್ತಿಯು ದುರದೃಷ್ಟವಂತ ಎಂದು ಇನ್ ದಿಸ್ ಲೈನ್ಸ್ನಲ್ಲಿ ವಿವರಿಸಿದ್ದಾರೆ. ನೆಕ್ಸ್ಟ್ ಒನ್, ದಿಸ್ ಸಿಟಿ ನೌ ಡಸ್ ಲೈಕ್ ಎ ಗಾರ್ಮೆಂಟ್ ಅವೇರ್ ದ ಬ್ಯೂಟಿಫುಲ್ ಆಫ್ ದ ಮಾರ್ನಿಂಗ್. ಇನ್ ದಿಸ್ ಸಿಟಿ ಲೈಕ್ ಎ ಗಾರ್ಮೆಂಟ್ ಮೀನ್ಸ್ ಸುಂದರವಾದ ಬಟ್ಟೆಯನ್ನು ಧರಿಸಿದ ಈ ಒಂದು ಸುಂದರವಾದ ಸಿಟಿಯನ್ನು ಇಂಥ ಮುಂಜಾನೆಯಲ್ಲಿ ಸುಂದರವಾದ ಬಟ್ಟೆಯನ್ನು ಧರಿಸಿದಂಥ ಕಾಣುತ್ತಿದೆ ಎಂದು ಈ ಒಂದು ಲೈನ್ನಲ್ಲಿ ಕವಿಗಳು ವಿವರಿಸಿದ್ದಾರೆ. ನೆಕ್ಸ್ಟ್, ಸೈಲೆಂಟ್ ಬಿಯರ್ ಶಿಪ್ಸ್ ಟವರ್ಸ್ ಡೂಮ್ಸ್ ಥಿಯೇಟರ್ಸ್ ಆ್ಯಂಡ್ ಟೆಂಪಲ್ಸ್ ಲೈವ್ open hanto to the fields and to the sky. It means ಈ ಒಂದು ಸಿಟಿ ಮುಂಜಾನೆಯಲ್ಲಿ ಸೈಲೆಂಟ್ ಆಗಿದೆ. ಬಿಯರ್ ಮೀನ್ಸ್ ಇಂಥ ಒಂದು ಸುಂದರವಾದ ಸಿಟಿಯಲ್ಲಿ ಶಿಪ್ಸ್ ಟವರ್ಸ್ ಥಿಯೇಟರ್ಸ್ ಟೆಂಪಲ್ಸ್ ಆಲ್ ಥಿಂಗ್ಸ್ ಈಸ್ ಸೈಲೆಂಟ್ ಆ್ಯಂಡ್ ಕಾಮ್ ಆಗಿ ಇದ್ದಾವೆ ಎಂದು ಕವಿಗಳು ವಿವರಿಸಿದ್ದಾರೆ. ನೆಕ್ಸ್ಟ್ ಒನ್, ಆಲ್ ಬ್ರೈಟ್ ಆ್ಯಂಡ್ ಗ್ಲಿಟರಿಂಗ್ ಇನ್ ದ ಸ್ಮೋಕ್ಲೆಸ್ ಹೇರ್. ಇಂಥ ಸುಂದರವಾದ ಹೊಳಪಾದ ಸಿಟಿಯನ್ನು ಯಾವುದೇ ಹೊಗೆಯ ರೂಪವಿಲ್ಲದೆ ಸುಂದರವಾಗಿ ಕಾಣುತ್ತಿರುವ ದೃಶ್ಯವನ್ನು ಇಲ್ಲಿ ಕವಿಗಳು ವಿವರಿಸಿದ್ದಾರೆ. Next one is, never did sun more beautiful strip in his first splendor valley, rock or hill. It means ಸೂರ್ಯನು ಇಂಥ ದಿನಗಳಲ್ಲಿ ಸುಂದರವಾಗಿ ಉದಯಿಸಿದ್ದು ಇವತ್ತಿನ ದಿನವೇ ಎಂದು ಈ ದಿಸ್ ಲೈನಲ್ಲಿ ಕವಿಗಳು ವರ್ಣಿಸಿದ್ದಾರೆ. ನೆಕ್ಸ್ಟ್ ಒನ್, ನೆವರ್ ಸಾ ನೆವರ್ ಫೆಲ್ಟ್ ಎ ಕಾಮ್ ಸೋ ಡೀಪ್. ಇಂತಹ ಸೂರ್ಯನ ಉದಯವನ್ನು ಕವಿಗಳು ಯಾವತ್ತೂ ಕಂಡಿರಲಿಲ್ಲ, ಯಾವತ್ತೂ ನೋಡಿರಲಿಲ್ಲ ಎಂದು ಇಲ್ಲಿ ಸುಂದರವಾದ ಸಿಟಿಯನ್ನು ವರ್ಣಿಸಿದ್ದಾರೆ. ದ ರಿವರ್ ಗ್ಲೈಟ್ ಅಟ್ ಈಸ್ ಓನ್ ಸ್ವೀಟ್ ವಿಲ್. ಅಂದರೆ ಇಲ್ಲಿ ಹರಿಯುವ ನದಿಯಾದ ಥೀಮ್ಸ್ ರಿವರ್ ತನ್ನ ಪಾಡಿಗೆ ತಾನು ಶಾಂತಿಯುತವಾಗಿ ಹರಿಯುವುದನ್ನು ನೋಡಿ ಕವಿಗಳು ವರ್ಣಿಸಿದ್ದಾರೆ. ಡಿಯರ್ ಗಾಡ್, ದ ವೆರಿ ಹೌಸಸ್ ಸೀಮ್ ಅಸ್ಲೀಪ್. ದೇವರು ಮತ್ತು ಇಲ್ಲಿ ಕಂಡುಬರುವಂಥ ಮನೆಗಳು ಮತ್ತು ಪೀಪಲ್ಸ್ ಅಂದರೆ ಎಲ್ಲ ಜನಗಳು ಕೂಡ
ಮುಂಜಾನೆಯ ಸಮಯದಲ್ಲಿ ಇನ್ನೂ ಅವರು ನಿದ್ರಿಸುತ್ತಿದ್ದಾರೆ ಎಂದು ವರ್ಣಿಸಿದ್ದಾರೆ. ನೆಕ್ಸ್ಟ್ ಒನ್, ಆ್ಯಂಡ್ ಆಲ್ ದಟ್ ಮೈಟಿ ಹಾರ್ಟ್ ಈಸ್ ಲೇಯಿಂಗ್ ಸ್ಟಿಲ್. ಕವಿಗಳು ಇಲ್ಲಿ ಈ ಒಂದು ಸಿಟಿಯನ್ನು ಕಂಡು ತಮ್ಮ ವರ್ಣಿಸಿದ ಶಬ್ದಗಳೆಂದರೆ ಮೈಟಿ ಹಾರ್ಟ್ ಅಂದರೆ ಅದ್ಭುತವಾದ ಸುಂದರವಾಗಿರುವ ಇಂಥ ಸಿಟಿಯನ್ನು ವರ್ಣಿಸಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಆಫ್ ಯು. ಇನ್ ದಿಸ್ ಅಪಾರ್ಚುನಿಟಿ ಇನ್ ಮೈ ಲೈಫ್ ಈಸ್ ಯೂಸ್ಫುಲ್.